ನಾನು ಮಂಗಳೂರು ನಗರದ ಬೋಂದೇಲ್ ನಿವಾಸಿ. ನನ್ನ ಈ ಕೃಷಿಯ ಗಿಡಗಳ ಒಂದು ಪ್ರೀತಿ ನನಗೆ ಚಿಕ್ಕಂದಿನಲ್ಲೇ ಬಂದಂಥದ್ದು. ಯಾಕೆಂದರೆ ನಾನು ಶಾಲೆಯಲ್ಲಿ ಇರಬೇಕಾದ್ರೇ ನಮಗೊಂದು ತರಗತಿ ಇತ್ತು ಈ ಕೃಷಿಯ ಗಿಡಗಳ ಬಗ್ಗೆ. ಅಲ್ಲಿ ನನಗೆ ಪ್ರೇರಣೆ ಸಿಕ್ಕಿದ್ದು. ಮುಂದೆ ಅದು ಇಷ್ಟೊಂದು ದೊಡ್ಡ ಮಟ್ಟಿನಲ್ಲಿ ಹೆಮ್ಮರವಾಗಿ ಬೆಳೀತದೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಕೃಷಿಯ ಈ ಕ್ಷೇತ್ರವನ್ನು ನಾನು ಇವತ್ತಿನವರೆಗೂ ನಾನು ಅದನ್ನು ನಿಲ್ಲಿಸಿಲ್ಲ. ಹಾಗೆ ಅಂಗಳದಲ್ಲಿ ಮೊದಲನೇದಾಗಿ ನಾನು ಕಾಂಪೌಂಡ್ನ ಬದಿಯಲ್ಲಿ ಇರುವಂಥ ಸ್ವಲ್ಪ ಜಾಗವನ್ನು, ಯಾಕಂದರೆ ನನ್ನ ಹತ್ರ ಜಾಗ ಇಲ್ಲ ನೋಡಿ ಜಾಸ್ತಿ, ಆದ್ದರಿಂದ ನಮ್ಮ ಹತ್ರ ಯಾವುದು ಕೊರತೆ ಇರ್ತದೆ ಆವಾಗ ಮಾತ್ರ ನಾವು ಯೋಚನೆ ಮಾಡ್ತೇವೆ ಇನ್ನೂ ಹೇಗೆ ಅದನ್ನು ಸದ್ಬಳಕೆ ಭಾಳ ಜಾಗ್ರತೆಯಿಂದ ಮಾಡಬೇಕು ಅನ್ನುವಂಥದ್ದು. ಈ ಕಾನ್ಸೆಪ್ಟಿನ ಮೇಲೇ ಅಂಗಳದ ಬದಿಯಲ್ಲಿ ಗಿಡಗಳನ್ನು ಹಾಕಿ, ಇಡೀ ದೊಡ್ಡ ಅಂಗಳ ನಮ್ಮದು, ಸ್ವಲ್ಪ ಆ ಅಂಗಳಕ್ಕೆ ಚಪ್ಪರವನ್ನು ಹಾಕಿದೆ. ಆ ಬಳ್ಳಿಯ ಗಿಡಗಳನ್ನೆಲ್ಲ ಬದಿಯಲ್ಲಿ ಹಾಕಿ ಆ ಚಪ್ಪರಕ್ಕೆ ಬಿಟ್ಟಾಗ ಇಡೀ ಚಪ್ಪರಕ್ಕೆ ಹರಡಿ ಇಡೀ ಅಂಗಳಕ್ಕೆ ನಮಗೆ ನೆರಳಾಗಿದ್ದು ಮಾತ್ರ ಅಲ್ಲ, ಎಷ್ಟೊಂದು ಬಗೆಯ ತರಕಾರಿಗಳು. ಅಲ್ಲಿಂದಲೇ ಪ್ರಾರಂಭ. ತರಕಾರಿಗಳಿಗೆ ಅಂಗಡಿಗೆ ಹೋಗೋ ಕೆಲಸನೇ ಇಲ್ಲ. ಸಾಧಾರಣ ಒಂದು 8-10 ಬಗೆಯ ತರಕಾರಿಗಳು ನಮ್ಮ ಕಾಂಪೌಂಡ್ನ ಸುತ್ತ ನನ್ನ ಕಾಂಪೌಂಡ್ನಲ್ಲೇ ಬೆಳೀತಾ ಇತ್ತು. ಅಗತ್ಯಕ್ಕೆ ಬೇಕಂತ ಹೇಳಿದರೆ ಏನೋ ಸ್ವಲ್ಪ ಕೆಲವು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಇತ್ಯಾದಿಯನ್ನು ತರ್ತಿದ್ದೆ. ಆದರೆ ಈಗ ಅದನ್ನು ಕೂಡ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ, ಯಶಸ್ವಿ ಕೂಡ ಆಗಿದ್ದೇನೆ. ಆದರೆ ಈ ಮುಖ್ಯವಾಗಿ ಟೈಮಲ್ಲಿ ಏನಾಯಿತು, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಜಾಗ ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಡ್ರೈನೇಜಿಗೋಸ್ಕರ ಗೌರ್ಮೆಂಟ್ನಿಂದ ಅಲಾಟ್ ಆಯಿತು. ಅದನ್ನು ಅವರು ಪಡ್ಕೊಂಡ್ರು. ಆದರೆ ನಾವು ಅದನ್ನು ಒಂದು ಸಾರ್ವಜನಿಕ ತೋಡು ನೀರು ನಮ್ಮ ಜಾಗದಲ್ಲಿ ಹರಿದು ಹೋಗ್ತಾ ಇತ್ತು. ಅದಕ್ಕೆ ನಾವು ಆ ತೋಡಿನ ಸುವ್ಯವಸ್ಥೆ ಮಾಡಲಿಕ್ಕೋಸ್ಕರ ಇಟ್ಟಂಥ ಜಾಗ ಅದು ನಿಜವಾಗಿ. ಇದು ಗೌರ್ಮೆಂಟ್ ಅಕ್ವೈರ್ ಮಾಡಿ. ಆಗ ನಾವು ಹೇಳಿದ್ವಿ, ಈ ಜಾಗದಲ್ಲಿ ಪಬ್ಲಿಕ್ ನೀರು ಹರಿತಾ ಇದೆ, ನಮಗೆ ಅದರಲ್ಲಿ ತೋಡು ಮಾಡಲಿಕ್ಕಿದೆ, ಆದ್ದರಿಂದ ಅದನ್ನು ವ್ಯವಸ್ಥೆ ನೀವು ಮಾಡಿಕೊಡಬೇಕು. ಅದು ಆಗುತ್ತೆ ಖಂಡಿತ. ಡ್ರೈನೇಜ್ ಅಂದ ಕೂಡಲೇ ಡ್ರೈನೇಜು, ರೋಡು, ತೋಡು ಇತ್ಯಾದಿ ಅದು ಗೌರ್ಮೆಂಟ್ ಮಾಡಲೇಬೇಕು, ಮಾಡುತ್ತೆ, ಬಿಟ್ಟುಕೊಡಿ ನೀವು ಅಂತ ಬಿಟ್ಟುಕೊಟ್ವಿ. ಆದರೆ ಅದರಲ್ಲಿ ಡ್ರೈನೇಜ್ ಆಯ್ತೆ ಹೊರತು ಎಷ್ಟೋ ವರ್ಷದಿಂದ ಆ ಸಾರ್ವಜನಿಕ ನೀರು ಹೋಗುವಂಥ ವ್ಯವಸ್ಥೆ ಅವ್ರು ಮಾಡಿಕೊಡಲಿಲ್ಲ. ಆ ಎಲ್ಲ ನೀರು ನಮ್ಮ ಇಡೀ ಕುಟುಂಬದ ಜಾಗದಲ್ಲಿ ಹರಿದು ಹೋಗಿ ಅದರಲ್ಲಿ ಎಲ್ಲ ಬಾಟ್ಲಿ ಚೂರುಗಳು, ಪ್ಲಾಸ್ಟಿಕ್ಕು, ಬೇಡದ್ದು, ಅದು ಇದು ಎಲ್ಲ ಬಂದು ಇಡೀ ಜಾಗದಲ್ಲಿ ಬೀಳಲಿಕ್ಕೆ ಶುರುವಾಯಿತು. ಅದಕ್ಕೆ ಎಷ್ಟೋ ವರ್ಷಗಳಿಂದ ಸುಮ್ಮನೆ ಇದ್ವಿ, ಏನೂ ಅವರಿಂದ ಪ್ರತಿಕ್ರಿಯೆ ಇಲ್ಲದಾಗ ಈ ಕೊರೋನಾ ಟೈಮಲ್ಲಿ ಒಂದು ಭಾಳ ಒಳ್ಳೆಯ ಅವಕಾಶ ಆಯಿತು. ನಮ್ಮ ಇಡೀ ಕುಟುಂಬದವರಿಗೆ ಹೋಗಲಿಕ್ಕೆ ಅಂತ ನಮ್ಮ ಡಿವೈಡ್ ಆದ ಜಾಗದಲ್ಲಿ ಮಧ್ಯದಲ್ಲಿ ರಸ್ತೆಯನ್ನು ಇಟ್ಟಿದ್ದೇವೆ. ಅದು ಇಡುವಾಗ ಸ್ವಲ್ಪ ಅಗಲ ಜಾಸ್ತಿ ಇಟ್ಟಿದ್ದೇವೆ, ಅಷ್ಟೊಂದು ಜಾಗ ಗಾಡಿ ಹೋಗಲಿಕ್ಕೆ ಬೇಕಾಗಿಲ್ಲ. ನಾನೇನು ಮಾಡಿದೆ, ಮಿಡ್ಲಲ್ಲಿ ಗಾಡಿ ಹೋಗಲಿಕ್ಕೆ ಬಿಟ್ಟು ಎರಡೂ ಬದಿಗಳಲ್ಲಿ ಎಲ್ಲ ಕ್ಲೀನ್ ಮಾಡಿ ತರಕಾರಿ ಸಸಿಗಳನ್ನು ಹಚ್ಚಿದೆ. ಕೊನೆಗೆ ಅದು ಹಚ್ಚಾದಮೇಲೆ ಇನ್ನು ಈ ನಾವು ಬಿಟ್ಟುಕೊಟ್ಟಂತಹ ಜಾಗದಲ್ಲಿ ಕೂಡ ಏನು ಮಾಡಿದೆ, ಯೂರಿಯನ್ ಗೌರ್ಮೆಂಟ್ನವ್ರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಸಾಂಕೇತಿಕ ಪ್ರತಿಭಟನೆಯಾಗಿ ಅದೇ ನಮ್ಮದೇ ಅಕ್ವೈರ್ ಆದ ಜಾಗದಲ್ಲಿ ಗೌರ್ಮೆಂಟ್ ಏನು ಅವ್ಯವಸ್ಥೆಯನ್ನು ಮಾಡಿ ಇಟ್ಟಿದೆ ಅದರ ಮೇಲೇ ಎಲ್ಲ ಬಾಳೆ ಗಿಡ, ತರಕಾರಿ ಗಿಡಗಳನ್ನು ಹಚ್ಚಿಬಿಟ್ಟು ಅದು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿದರೆ ಒಳ್ಳೆ ಉಪಯೋಗ ಆಯ್ತಲ್ಲ ಅಂತ ಒಂದು ತೃಪ್ತಿ ಆಯಿತು. ಕೊನೆಗೆ ನಮ್ಮ ಜಾಗದಲ್ಲಿ ನಾನು ಹೇಳಿದೆ ಆಗಲೇ ಎಲ್ಲ ಹರಿದು ಹೋಗ್ತಾ ಇತ್ತು, ಈ ಬಾಟ್ಲಿ ಚೂರುಗಳು, ಪ್ಲಾಸ್ಟಿಕ್ ಇತ್ಯಾದಿ, ಅದನ್ನೆಲ್ಲ ರಾತ್ರಿ ಹಗಲು ಎಷ್ಟೋ ದಿನಗಳನ್ನು ಅದನ್ನು ಹೆಕ್ಕಿ ಒಂದು ಕಡೆ ರಾಶಿ ಮಾಡಿ ಇಟ್ಟಿದ್ದೇನೆ, ಯಾರಾದರೂ ಬಂದರೆ ತೋರಿಸ್ಲಿಕ್ಕೋಸ್ಕರ ಅಂತ. ಹಾಗೆ ಆ ಜಾಗವನ್ನು ಕ್ಲೀನ್ ಮಾಡಿ ಅಲ್ಲಿ ಕೂಡ 1 ಇಂಚು ಜಾಗ ಬಿಡದೆ ಒಂದು ಸಾಧಾರಣ ಒಂದು ಲೆಕ್ಕ ಮಾಡಿದರೆ ನಿಮಗೆ 20 ಬಗೆಯ ತರಕಾರಿಗಳು ನನ್ನ ಸುತ್ತಮುತ್ತಲು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಎಲ್ಲ ಥರದ ತರಕಾರಿಗಳು ಉಂಟು. ಜೊತೆಗೆ ಬಾಳೆ ಗಿಡಗಳು, ಅನನಾಸು, ಪಪ್ಪಾಯ, ಹಾಗೆಯೇ ವೀಳ್ಯದೆಲೆ ಅದೊಂದು ಒಳ್ಳೆಯ ಕೃಷಿ. ಆದರೆ ಅದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮತೆಗಳು ಜಾಸ್ತಿ, ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ATM ಅಂತ ಕರಿತೇನೆ ನಾನು ಇದನ್ನು, ಆಲ್ ಟೈಮ್ ಮನಿ ಅಂತ. ಇದು ಯಾವಾಗ ನಿಮಗೆ ಪುರ್ಸೊತ್ತಿದೆ ಅದರ ಕೆಲಸ ಮಾಡ್ಬೋದು. ಅಂದರೆ ಈಗ ಬೆಂಡೆಕಾಯಿ ಆಯಿತು ಅಂತ ನನಗೆ ಪುರ್ಸೊತ್ತಾದಾಗ ಕೊಯ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ, ಅದು ಬಲ್ತು ಹಾಳಾಗಿ ಹೋಯಿತು. ಈ ವೀಳ್ಯದೆಲೆ ಹಾಗೆ ಅಲ್ಲ, ನಿಮಗೆ ಯಾವಾಗಲೂ ಫ್ರೀ ಇದ್ದಾಗ ಅದರ ಕೆಲಸ ಮಾಡಿದರೆ ಒಳ್ಳೆಯ ಅದರಲ್ಲಿ ಆದಾಯ ಇದೆ. ಅದನ್ನು ಸರಿಯಾಗಿ ಒಂದು ಪ್ರೊಫೆಷನಲ್ ಆಗಿ ಮಾಡಿದರೆ ಬೇರೆ ನಿಮಗೆ ಆದಾಯವನ್ನು ಬೇಕಾಗಿಲ್ಲ. ಅದನ್ನು ನಾನು ತುಂಬ ಮಾಡಲಿಕ್ಕೆ ಆಗಿಲ್ಲ, ಆದರೂ ಕೂಡ ನಾನು ಸದ್ಯ ತಕ್ಕ ಮಟ್ಟಿಗೆ ಮಾಡಿದ್ದೇನೆ. ಇನ್ನು ಹೆಚ್ಚಾಗಿ ಬಸಳೆ ಅಂದರೆ ಇಲ್ಲಿ ಸೌತ್ ಕೆನಡಾದಲ್ಲಿ ಎಲ್ರಿಗೂ ತುಂಬ ಪ್ರೀತಿ. ನೀವು ನನ್ನ ಹಿಂದೆ ಇಲ್ಲಿ ನೋಡ್ತಾ ಇದ್ದೀರಿ ಬಸಳೆ. ಅದು ಕೆಲವರಿಗೆ ಅದರ ಚಪ್ಪರ ಮಾಡಬೇಕಾಗುತ್ತೆ, ತುಂಬ ಶ್ರಮ ಇರುತ್ತೆ. ಅದಕ್ಕೋಸ್ಕರ ಸುಲಭವಾಗಿ ನೆಲದಲ್ಲೇ ಅದನ್ನು ನಡೋದು, ಅದು ಬಳ್ಳಿ ಹಬ್ಬುವ ಜಾಗದಲ್ಲಿ ಒಂದು ಪ್ಲಾಸ್ಟಿಕ್ ಹಚ್ಚೋದು, ಪ್ಲಾಸ್ಟಿಕ್ ಶೀಟನ್ನು. ಯಾಕಂತ ಹೇಳಿದರೆ ಹುಲ್ಲೆಲ್ಲ ಬಂದು ಅದಕ್ಕೆ ತೊಂದರೆ ಆಗುತ್ತೆ. ಆ ಹಚ್ಚಿದಾಗ ಅದಕ್ಕೆ ಸೆಕೆ ಜಾಸ್ತಿ ಆಗ್ತದೆ, ಹೀಟ್ ಜಾಸ್ತಿ ಆಗ್ತದೆ. ಅದಕ್ಕೆ ಏನು ಮಾಡಬೇಕು, ಈ ತೆಂಗಿನ ಅಥವಾ ಕಂಗಿನ ಸೋಗೆಯನ್ನು ಈ ಪ್ಲಾಸ್ಟಿಕ್ ಮೇಲೆ ಹರಡಿದರೆ ಅದಕ್ಕೆ ತಂಪಾಯಿತು. ಹೀಗೆ ಸುಲಭ ವಿಧಾನದಲ್ಲಿ ಕೂಡ ಕೆಲವರಿಗೆ ಜಾಸ್ತಿ ಶ್ರಮ ಇಲ್ಲದೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮಣ್ಣು ಒಳ್ಳೆ ಫಲವತ್ತತೆ ಇದ್ದರೆ, ಒಳ್ಳೆಯದಿದ್ದರೆ, ಒಳ್ಳೆ ಮಣ್ಣು ಇದ್ದರೆ ಆ ಮಣ್ಣಲ್ಲಿ ಸುಲಭವಾಗಿ ನಿಮಗೆ ಯಾವುದೇ ಗಿಡಗಳನ್ನು ಬೆಳೆಸ್ಬೋದು. ಆದರೆ
ಇಲ್ಲಿ ನನಗೆ ಸಿಕ್ಕಿದ್ದು ಚಾಲೆಂಜ್. ಯಾಕೆಂದರೆ ಇದು ಎಲ್ಲವೂ ವೇಸ್ಟ್ ಲ್ಯಾಂಡ್ ಅಂತ ಆ ಥರ ಮಾಡಿ ಹಾಕಿದಾಗಿ ಇದೆ ಇದು. ಅಂದರೆ ಗೌರ್ಮೆಂಟ್ನ ಅವ್ಯವಸ್ಥೆಯಿಂದಾಗಿ ಎಲ್ಲವೂ ಇಲ್ಲಿ ಬಂದು ಶುರು ಇದರಿಂದಾಗಿ ಈ ರೋಡ್ನಲ್ಲಿ ಬಂದಂಥದ್ದು. ಇದು ವೇಸ್ಟ್ ಲ್ಯಾಂಡ್ ಅನ್ನೋ ಥರ ಇತ್ತು. ಇದನ್ನು ನಾನು ಈ ಲಾಕ್ಡೌನ್ ಟೈಮಲ್ಲಿ ಸರಿಯಾಗಿ ಅದನ್ನು ಕ್ಲೀನ್ ಮಾಡಿ ಎಂಥ ಕಲ್ಲು ಮಣ್ಣನ್ನು ಕೂಡ ನಾನು ಒಂದು ಬೆಳೆಯುವಂಥ ಮಣ್ಣಾಗಿ ಪರಿವರ್ತಿಸಿದ್ದೇನೆ. ಮತ್ತು ಈ ಥರದ ಎಲ್ಲ ಗಿಡಗಳನ್ನು ನಾನು ಹಚ್ಚಿದ್ದೇನೆ. ಇವತ್ತು ತುಂಬ ತೃಪ್ತಿ ಅನ್ನಿಸ್ತಾ ಇದೆ. ಒಂದು ಪ್ರಾರಂಭದಲ್ಲಿ ಶುರು ಮಾಡುವಾಗ ಇದು ಸಾಧ್ಯನಾ ಅನ್ನುವ ಒಂದು ಆಲೋಚನೆ ಇತ್ತು. ಅದು ಮಾಡ್ತಾ ಹೋದ ಹಾಗೆ ನನ್ನ ಆರೋಗ್ಯನೂ ತುಂಬ ಒಳ್ಳೆಯದಿದೆ. ಯಾಕಂತ ಹೇಳಿದರೆ ಹೆಚ್ಚಿನವರು ಅವರ ಆರೋಗ್ಯವನ್ನು ಸುಧಾರಿಸೋಕ್ಕೋಸ್ಕರ ಜಿಮ್ಮಿಗೆ ಹೋಗೋದಿದೆ, ಮತ್ತು ಬೇರೆ ಥರದ ಮದ್ಯಪಾನಕ್ಕಾಗಲಿ ಅಥವಾ ಬೇರೆ ಥರದ ಚಟಗಳಿಗೆ ಬಲಿಯಾಗೋದಿದೆ. ಇದು ಹಾಗೆ ಅಲ್ಲ. ಈ ಗಿಡಗಳು ನಮಗೆ ಪೇಷನ್ಸನ್ನು ಕಲಿಸ್ತವೆ, ಹಾಗೆ ಸ್ಫೂರ್ತಿಯನ್ನು ನೀಡ್ತವೆ. ಅದು ಬೀಜ ಹಾಕಿದಿಂದಾಗಿ ಬೆಳೆದು ಅದರಲ್ಲಿ ಫಲ ಕೊಡುವ ಹಂತ, ಅದು ಹಬ್ಬುವ ಹಂತ, ಅದು ನೋಡುವಂಥದ್ದೇ ಒಂದು ಮನಸ್ಸಿಗೆ ತೃಪ್ತಿ. ನಿಮಗೆ ಒಂದು ಟೈಮ್ ಪಾಸ್, ನಿಮ್ಮ ಹೆಲ್ತ್, ಮೈಯ ಬೆವರು ಹೋಗಿ ಮೈಯ ಶ್ರಮ ವಹಿಸಿದ್ರಿಂದಾಗಿ ಆರೋಗ್ಯದ ಸುಧಾರಣೆ, ಬೇಡದ ವಿಚಾರಗಳಿಗೆ ನಮ್ಮ ಆಲೋಚನೆಗಳು ಹೋಗೋದಿಲ್ಲ, ಜಾಗದ ಸದುಪಯೋಗ ಆಗ್ತದೆ. ಅದರಿಂದ ನಾನು ಏನು ಹೇಳೋದಂದರೆ, ಈ ಸಿಟಿಯಲ್ಲಿ ಇರುವವರು ಹೆಚ್ಚಿನವರು ನಮ್ಮ ಹತ್ರ ಜಾಗ ಇಲ್ಲ ಅಥವಾ ಹೇಗೆ ಮಾಡೋದು, ಮಾಡಲಿಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆ ಇರುವವರಿಗೆ ನಿಧಾನವಾಗಿ ನೀವು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಶುರು ಮಾಡಿದರೆ ತನ್ನಷ್ಟಕ್ಕೆ ನಿಮಗೆ ಯಾವ ಜಾಗದಲ್ಲೇ ಇರಲಿ ಗಿಡಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಕಲ್ಪನೆ, ನನ್ನ ಅನುಭವ. ಅದರಿಂದ ನೀವು ಕೂಡ ನಿಮಗೆ ಇರುವಂಥ ಸುತ್ತಮುತ್ತಲು ನೀವು ಇವತ್ತಿನಿಂದ ನಿಮ್ಮ ಕಣ್ಣ ಮುಂದೆ ಇರುವ ಜಾಗವನ್ನು ಬೇರೆ ದೃಷ್ಟಿಯಿಂದ ನೋಡಲಿಕ್ಕೆ ಶುರು ಮಾಡಿ. ಅದೇ ಜಾಗದಲ್ಲಿ ನಾನು ಒಂದು ಗಿಡವನ್ನು ನೆಟ್ಟು ಹೇಗೆ ಬೆಳೆಸಿ ಅದರಿಂದ ಫಲ ತೆಗೆಯುವುದು ಅನ್ನೋ ಆಲೋಚನೆ ನೀವು ಹಚ್ಚಿದರೆ ತನ್ನಷ್ಟಿಗೆ ನಿಮಗೆ ಐಡಿಯಾ ಸಿಗ್ತದೆ. ಅಂಥದ್ದನ್ನು ನೀವು ಮಾಡಿಕೊಳ್ಳಿ. ಮತ್ತು ಮನೆಯ ವೇಸ್ಟ್ಗಳನ್ನು ಸರಿಯಾಗಿ ನೀವು ಅದನ್ನು ಪ್ರಿಸರ್ವ್ ಮಾಡಿ ವ್ಯವಸ್ಥೆ ಮಾಡಿದರೆ, ಚೆನ್ನಾಗಿ ಪ್ರಿಸರ್ವ್ ಮಾಡಿ ಒಂದು ಕಡೆ ಇಟ್ಟರೆ ಅದನ್ನೇ ನೀವು ಗೊಬ್ಬರವಾಗಿ ಬಳಸ್ಬೋದು. ನೋಡಿ ಅದರ ಹೇಗೆ ಉಪಯೋಗ ಸಾಧ್ಯ ಆಯಿತು ನೋಡಿ. ಎರಡು ಥರದಲ್ಲಿ ನಿಮಗೆ ಅನುಕೂಲ ಆಯಿತು. ಅದರ ಜೊತೆಗೇನೆ ಈ ಸೆಗಣಿ ಗೊಬ್ಬರ ಇದ್ದರೆ ತುಂಬ ಒಳ್ಳೆಯದು. ಸಾವಯವ ಕೃಷಿ ನಾನು ಮಾಡ್ತಾ ಇರೋದು ಇಲ್ಲಿ. ಸಾವಯವ ಕೃಷಿಯಲ್ಲಿ ನಿಮಗೆ ಮುಖ್ಯವಾಗಿ ಸೆಗಣಿ ಮತ್ತು ಗಂಜಳ ಇಂಥದ್ದೆಲ್ಲ. ನನಗೆ ಒಳ್ಳೆ ಮಿತ್ರರಿದ್ದಾರೆ, ಅವರು ಸೆಗಣಿ ಗಂಜಳ ಎಲ್ಲ ಇತ್ಯಾದಿ ಕೊಡ್ತಾರೆ. ಅದನ್ನು ನಾನು ತಂದು ಸಿಗುವಂಥ ಪ್ರಕೃತಿಯಲ್ಲಿ ಸಿಗುವಂಥ ಸೊಪ್ಪುಗಳನ್ನು ಅದಕ್ಕೆ ಬೆರಕೆ ಮಾಡಿ ಅದನ್ನು ಬೆರೆಸಿ, ಆಮೇಲೆ WDC ಅಂತ ವೇಸ್ಟ್ ಡಿಕಂಪೋಸರ್ ಅಂತ ಅದನ್ನು ಬೆಲ್ಲದೊಂದಿಗೆ ತಯಾರಿಸಿ ಅದನ್ನು ಅದ್ರ ಜೊತೆ ಮಿಕ್ಸ್ ಮಾಡಿ ಆ ಥರ ಕೊಡೋದ್ರಿಂದ ಗಿಡಗಳು ಒಳ್ಳೆ ದಷ್ಟಪುಷ್ಟವಾಗಿ ಒಳ್ಳೆ ಬೆಳೀತವೆ, ಆರೋಗ್ಯವಾಗಿರ್ತವೆ. ಇನ್ನು ಕೀಟಗಳ ಬಾಧೆ ಅಂತೂ ಇದ್ದೇ ಇದೆ. ನೀವು ನೆಟ್ಟ ಗಿಡಗಳ ಮಧ್ಯದಲ್ಲಿ ಅಲ್ಲಲ್ಲಿ ಚೆಂಡು ಹೂ, ಗೊಂಡೆ ಹೂವಿನ ಗಿಡಗಳು, ಅರಶಿನದ ಗಿಡಗಳು, ಆಮೇಲೆ ನಮ್ಮ ಶುಂಠಿ ಗಿಡಗಳು, ಆಮೇಲೆ ತುಳಸಿ, ಇಂಥ ಗಿಡಗಳನ್ನು ಹಾಕಿದಾಗ ಸ್ವಲ್ಪ ಕೀಟಬಾಧೆ ತುಂಬ ಕಡಿಮೆ ಆಗ್ತದೆ. ಜೊತೆಗೆ ಹರಿವೆ ಸೊಪ್ಪನ್ನು ಅಲ್ಲಲ್ಲಿ ನೆಟ್ಟಾಗ ಅದು ನಿಮಗೆ ಪಲ್ಯಕ್ಕೆ ಸಿಗ್ತದೆ ಅಂತ ಅಲ್ಲ, ಈ ಕೀಟಗಳು ಜಾಸ್ತಿ ಅದಕ್ಕೆ ಅಟ್ರ್ಯಾಕ್ಟ್ ಆಗ್ತವೆ. ಕೆಲವೊಮ್ಮೆ ಅದು ಪಲ್ಯಕ್ಕೂ ಸಿಗೋದಿದೆ. ಆದ್ದರಿಂದ ನೀವು ನನ್ನಲ್ಲಿ ಕೂಡ ಇಲ್ಲಿ ನೋಡ್ಬೋದು, ನಾನೊಂದು ಕಡೆ ಹರಿವೆಯನ್ನು ಹಚ್ಚಿದ್ದೇನೆ, ಅಲ್ಲಿ ಕೀಟಬಾಧೆ ತುಂಬ ಇದೆ ಅದಕ್ಕೆ. ಆದರೆ ನನ್ನ ಬೇರೆ ಗಿಡಗಳು ಸ್ವಲ್ಪ ಸೇಫ್ ಆಗಿದೆ. ಹೀಗೆ ಮತ್ತೆ ಕೂಡ ನಾನು ಜೊತೆಗೆ ಇಕೋನೀಮು ಅಂತ ಈ ಕಹಿಬೇವಿನ ಹಿಂಡಿ ಅಥವಾ ಹರಳಿಂಡಿ ಅಥವಾ ಕಹಿಬೇವಿನ ಎಣ್ಣೆ ಸ್ಪ್ರೇ ಆಗಿ ಯೂಸ್ ಮಾಡುವಂಥದ್ದು, ಅಥವಾ ಹುಳಿ ಮಜ್ಜಿಗೆಯೊಂದಿಗೆ ನಮ್ಮ ಗಾಂಧಾರಿ ಮೆಣಸು ಅಥವಾ ಬೆಳ್ಳುಳ್ಳಿ, ಶುಂಠಿ ಇತ್ಯಾದಿಗಳನ್ನೆಲ್ಲ ಮಿಕ್ಸ್ ಮಾಡಿ ಸ್ಪ್ರೇ ಕೊಡೋದ್ರಿಂದ, ಹೀಗೆಲ್ಲ ಬೇರೆ ನನ್ನದೇ ಆದ ವಿಧಾನಗಳಲ್ಲಿ. ಮತ್ತು ನಾನೊಂದು ATV ಅನ್ನೋ ಗ್ರೂಪಲ್ಲಿ ನಾನು ಮೆಂಬರ್ ಆಗಿದ್ದೇನೆ. ಅದರಲ್ಲಿ ನನಗೆ ತುಂಬ ಮಾಹಿತಿಗಳು ಸಿಗ್ತವೆ. ಆ ಮಾಹಿತಿಗಳನ್ನು ಉಪಯೋಗಿಸಿ ನನ್ನಲ್ಲಿ ಇರುವಂತಹ ಮಾಹಿತಿಗಳನ್ನು ಬೇರೆಯವರಿಗೆ ಕೊಟ್ಟು ಸಾಧ್ಯವಾದಷ್ಟು ನನ್ನಿಂದ ಒಂದು ಚಿಕ್ಕ ಕಾಂಟ್ರಿಬ್ಯೂಷನನ್ನು ನನ್ನ ರೀತಿಯಲ್ಲೇ ನಾನು ಸಮಾಜಕ್ಕೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸಾಧ್ಯ ಆದಷ್ಟು ನಿಮ್ಮ ಮನೆಯ ಸುತ್ತಮುತ್ತಲು ಇರುವಂತಹ ಬೇರೆಯವರಿಗೆ ತೊಂದರೆಯಾಗದ ರೀತಿಯಲ್ಲಿ ನೀವು ಪ್ರತ್ಯೇಕವಾಗಿ ಒಂದು ಗಿಡ ನೆಡಬೇಕಾದ್ರೆ ನೀವು ತುಂಬ ಆಲೋಚನೆ ಮಾಡಬೇಕು. ಅದು ಗಿಡ ಮರವಾಗಿ ಬೆಳೀತದ ಅಥವಾ ಬೇರೆಯವರಿಗೆ ತೊಂದರೆ ಆಗ್ತದ, ನೇಬರ್ಸ್ಗೆ ತೊಂದರೆ ಆಗ್ತದ. ಕೆಲವೊಮ್ಮೆ ಈ ಅಸೂಯೆ ಕೂಡ ಅದರಲ್ಲಿ ಬೆರೆತಿರ್ತದೆ. ಒಬ್ಬನದು ಗಿಡಗಳು ಚೆನ್ನಾಗಿ ಬರ್ತವೆ ಅಂತ ಹೇಳಿದರೆ ಅವನಿಗೆ ನಿಜವಾಗಿ ನೇಬರ್ನವನಿಗೆ ತೊಂದರೆ ಆಗಿರೋದಿಲ್ಲ, ಅದು ಆಗೋದಿಲ್ಲ. ಆದರೂ ಕೂಡ ನೋಡುವಾಗ ಅವರಿಗೆ ಅಸೂಯೆ ಆಗೋದಿದೆ. ಆವಾಗ ಅದನ್ನು ಮೊದಲೇ ನೀವು ಆಲೋಚನೆ ಮಾಡಿ ಅಂಥ ಜಾಗದಲ್ಲಿ ನಡದೆ ಅಥವಾ ತೊಂದರೆ ಆಗದ ರೀತಿಯಲ್ಲಿ ಅಥವಾ ನಿಮಗೂ ಕೂಡ ಅದರಲ್ಲಿ ಫಲ ಸಿಗುವ ರೀತಿಯಲ್ಲಿ ನೆಟ್ಟರೆ ಅದು ತುಂಬ ಸಂತೋಷವನ್ನು ಕೊಡ್ಬೋದು. ನಾನು ಏನು ಮಾಡಿದ್ದೇನೆ ಅದನ್ನು ಅನುಭವದಿಂದ ನಾನು ಮಾಡ್ತಾ ಹೋಗಿ ಅನುಭವವನ್ನು ಪಡ್ಕೊಂಡಿದ್ದೇನೆ. ಒಳ್ಳೆಯ ಮಾಹಿತಿ ಇರುವ ಅನುಭವ ಇರುವವ್ರ ಹತ್ರ ನೀವು ಅದನ್ನು ಕನ್ಸಲ್ಟ್ ಮಾಡಿ ನೋಡಿ ನೀವು ಕೂಡ ಗಿಡಗಳನ್ನು ಬೆಳೆಸಿ ಸಮಾಜಕ್ಕೆ, ಪ್ರಕೃತಿಗೆ ನಿಮಗಿಂದ ಆಗುವಂಥ ಕೊಡುಗೆಯನ್ನು ಕೊಡಿ ಅಂತ ಎಲ್ರಿಗೂ ನಾನು ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು.